ಎಲ್ಲರಿಗೂ ನಮಸ್ಕಾರ. ನಾನು ಅಭಿಷೇಕ್ ನೀವು ನೋಡ್ತಾ ಇದ್ದೀರಾ ಹೊಸ ಬಜಾಜ್ನ ಪಲ್ಸರ್ NS 400Z ಅನ್ನೋ ಒಂದು ಬೈಕು. ಸೊ ನಿಮಗೆ ಆಲ್ರೆಡಿ ಗೊತ್ತೇ ಇದೆ, ಇದು ಲಾಸ್ಟ್ ಇಯರ್ ಲಾಂಚ್ ಆಗಿದೆ. ಆ್ಯಂಡ್ ಇವಾಗ ಇದರಲ್ಲಿ ಒಂದಷ್ಟು ಅಪ್ಡೇಟ್ ಮಾಡಿ ಮತ್ತೆ ಅವರು ಅದನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಬೈಕಲ್ಲಿ ಏನೇನಿದೆ ಅಂತ ನೋಡೋಣ. ಸೊ ಇದರ ಒಂದು POV ವರ್ಷನ್. ನಿಮಗೆ ಇದರ ಡೀಟೇಲ್ ಆಗಿರುವಂಥ ವರ್ಷನ್ ಬೇಕಾದ್ರೆ ನಾವು ಆಲ್ರೆಡಿ ಹಾಕಿದ್ದೀವಿ ರಿವ್ಯೂನ, ನೀವು ಅದನ್ನ ಕೂಡ ಹೋಗಿ ಚೆಕ್ ಮಾಡ್ಬೋದು. ಸೊ ಮೊದಲಿಗೆ ಡಿಸೈನ್ ಬಗ್ಗೆ ಮಾತಾಡೋಣ. ನಮಗೆ ಪಲ್ಸರ್ನ N250 ಇದ್ದಂತಹ ಆ ಒಂದು ಡಿಸೈನ್ ನಮಗೆ ಇದರಲ್ಲೂ ಕೂಡ ನೋಡೋಕೆ ಸಿಗುತ್ತೆ. ನಮಗೆ ಲಾಸ್ಟ್ ಪಲ್ಸರ್ 400 ಇದ್ದಂತಹ ಡಿಸೈನ್ ಇದರಲ್ಲಿದೆ ಅಂತ ಹೇಳ್ಬೋದು. ಡಿಸೈನ್ ವೈಸ್ ಯಾವುದು ಕೂಡ ಅಪ್ಡೇಟ್ ಆಗಿಲ್ಲ, ಬಟ್ ಎಂಜಿನ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಸ್ವಲ್ಪ ಟ್ಯೂನ್ ಮಾಡಿ BHP ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಸೊ ಫ್ರಂಟಲ್ಲಿ ನೋಡಿದ್ರೆ ನಮಗೆ ಈ ಒಂದು ಡಿಸೈನ್ ಏನಿದೆ DRL ಏನಿದೆ ಇದು ನಮಗೆ Z ಅನ್ನೋಂಥ ಒಂದು ವಿಷಯ ತೋರಿಸುತ್ತೆ. ಸೊ ಹಾಗಾಗಿ ಬಜಾಜ್ ಪಲ್ಸರ್ 400Z ಅಲ್ಲಿರುವಂತಹ ವಿಷಯ ಯಾವುದು ಅಂದರೆ ಇದು. ಸೊ ಅದು ಬಿಟ್ಟು ನಮಗೆ ಫ್ರಂಟಲ್ಲಿ ಒಂದು ಡೀಸೆಂಟ್ ಆಗಿರುವಂಥ ಒಂದು ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಬೈಕ್ ತುಂಬ ಅಗ್ರೆಸಿವ್ ಆಗಿರುವಂಥ ಲುಕ್ ನಮಗೆ ಇದರಲ್ಲಿ ಕೊಡುತ್ತೆ. ಆ್ಯಂಡ್ ಫ್ರಂಟಲ್ಲಿ ಟೈರ್ ಬಗ್ಗೆ ಮಾತಾಡಿದರೆ ನಮಗೆ ಲಾಸ್ಟಲ್ಲಿ ಇದ್ದಂತಹ ಟೈರ್ನ ಚೇಂಜ್ ಮಾಡಿದ್ದಾರೆ. ಸೊ ನಮಗೆ ಇದರಲ್ಲಿ ಅಪೋಲೋದು W ರೇಟೆಡ್ ಟೈರ್ ನಮಗೆ ಇದರಲ್ಲಿ ಹಾಕಿದ್ದಾರೆ. ಸೊ ಇದರಲ್ಲಿ ನಮಗೆ ಟೈರ್ನ ಸೆಕ್ಷನ್ ಬಗ್ಗೆ ಮಾತಾಡಬೇಕಾದ್ರೆ 110/70ಯ 17 ಇಂಚಿಂದು ವೀಲ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಡಿಸ್ಕ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಫ್ರಂಟಲ್ಲಿ ಮತ್ತು ರಿಯರ್ ಎರಡಲ್ಲೂ ಕೂಡ ನಮಗೆ ಡಿಸ್ಕ್ ಬ್ರೇಕ್ನ ಕೊಟ್ಟಿದ್ದಾರೆ. ಯಾಕೆಂದರೆ 400cc ಬೈಕ್ ಇದು. ಸೊ ಆ ಒಂದು ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಅದನ್ನ ಹಿಡ್ದು ನಿಲ್ಸೋಕ್ಕೆ ನಮಗೆ ಡಿಸ್ಕ್ ಬೇಕೇ ಬೇಕು. ಫ್ರಂಟಲ್ಲಿ 240mm ಒಂದು ಡಿಸ್ಕ್ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ನಮಗೆ ಇಲ್ಲಿ ನೋಡ್ಬೋದು ABS ಕೂಡ ಸಿಗುತ್ತೆ, ನಮಗೆ ಇಲ್ಲಿ ಡ್ಯೂಯಲ್ ಚಾನಲ್ ABS ಸಿಗುತ್ತೆ. ಸೊ ಅದು ಬಿಟ್ಟು ಸಸ್ಪೆನ್ಷನ್ ಬಗ್ಗೆ ಮಾತಾಡಬೇಕಾದ್ರೆ USB ಫೋಕ್ ನಮಗೆ ಇಟ್ಟಿದ್ದಾರೆ. ಆ್ಯಂಡ್ ಲೈಟಿಂಗ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಎಲ್ಲನೂ ಕೂಡ LED ಸಿಗುತ್ತೆ ನಮಗೆ. ಸೊ LED ಪ್ರೊಜೆಕ್ಟರ್ ಲ್ಯಾಂಪ್ ಇದೆ, LED DRL ಇದೆ, ಆ್ಯಂಡ್ LED ಇಂಡಿಕೇಟರ್ಸ್ ನಮಗೆ ಇದರಲ್ಲಿ ಸಿಗುತ್ತೆ. ಆ್ಯಂಡ್ ರಿಯರ್ ಕೂಡ ಅಷ್ಟೇ ನಮಗೆ LED ಸಿಗುತ್ತೆ. ಅದು ಬಿಟ್ಟು ನಿಮಗೆ ಸೈಡಿಗೆ ಬಂದಾಗ ನಮಗೆ ಈ ಸೆಕ್ಷನಿಂದ ಇಲ್ಲಿ ಕಂಪ್ಲೀಟ್ ಆಗಿ NSನ ಅದೇ ಒಂದು ಫೀಲ್ ನಮಗೆ ಸಿಗುತ್ತೆ. 200 ಆಗಲಿ ಅಥವಾ 160 ಆಗಲಿ 125 ಆಗಲಿ ಇಲ್ಲಿಂದ ಇಷ್ಟು ಭಾಗ ನಮಗೆ ಅದೇ ಅನಿಸುತ್ತೆ. ಹಾಗಾಗಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಅದು ಬಿಟ್ಟು ನಮಗೆ ಪಲ್ಸರ್ ಅನ್ನೋದು ಒಂದು ಬ್ಯಾಡ್ಜಿಂಗ್ ನಮಗೆ ಇಲ್ಲಿ ಸಿಗುತ್ತೆ. E20 ಕಂಪ್ಲೇಂಟ್ ಆಗಿರುವಂಥ ಒಂದು ಫ್ಯೂಯಲ್ ನಮಗೆ ಇದರಲ್ಲಿ ಹಾಕ್ಬೋದು ಅಂತ ಹೇಳ್ಬೋದು. ಎಥೆನಾಲ್ 20% ನಮಗೆ ಇದರಲ್ಲಿರುವಂಥ ಫ್ಯೂಯಲ್ನ ಹಾಕ್ಬೋದು. ಅದು ಬಿಟ್ಟು ನಮಗೆ ಸೀಟ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ನಾರ್ಮಲ್ ಆಗಿರುವಂತಹ ಒಂದು ಒಳ್ಳೆ ಕುಷನಿಂಗ್ ಇರುವಂಥ ಸೀಟ್ ಅಂತ ನೋಡ್ಬೋದು. ಈ ಸೀಟನ್ನು ನಾವು ಪಲ್ಸರ್ NSನ ಫಸ್ಟಿಂದನೂ ನಾವು ನೋಡ್ತಾ ಬಂದಿದ್ದೀವಿ. ಆ್ಯಂಡ್ ಅದನ್ನ ಇಲ್ಲೂ ಕೂಡ ನೋಡ್ತೀವಿ. ನನಗೆ ತುಂಬ ಇಷ್ಟ ಆಗಿರುವಂಥ ಸೆಕ್ಷನ್ ಯಾವುದು ಅಂದರೆ ಇದರ ಒಂದು ರೇರ್ ಅಂತ ಹೇಳ್ಬೋದು. ರೇರಲ್ಲಿ ನಮಗೆ ಅದೇ ಒಂದು LED ಟೇಲ್ ಲ್ಯಾಂಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. LED DRL ಸಿಗುತ್ತೆ. ಈ ಒಂದು ಆರ್ಮ್ ಏನಿದೆ ಇದು ಸ್ವಲ್ಪ ಒಳ್ಳೆ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಈಗ ನಮಗೆ ಟೈರ್ ಹಗ್ಗರ್ ನೋಡ್ಬೋದು. ಸೊ ನಮಗೆ ಮಳೆಗಾಲದಲ್ಲಿ ತುಂಬ ಹೆಲ್ಪ್ ಆಗುತ್ತೆ, ನೀರೆಲ್ಲ ಮೇಲಕ್ಕೆ ಹಾರಲ್ಲ. ಇದಿಷ್ಟು ನಮಗೆ ಪಲ್ಸರಲ್ಲಿ ಸಿಗುವಂತಹ ಪ್ರಮುಖವಾದ ವಿಷಯಗಳು ಅಂತ ಹೇಳ್ಬೋದು. ಇನ್ನು ಈ ಒಂದು ಬೈಕ್ನ ಎಂಜಿನ್ ಬಗ್ಗೆ ಮಾತಾಡೋಣ. ಸೊ ಎಂಜಿನ್ ಬಗ್ಗೆ ಮಾತಾಡಬೇಕಾದ್ರೆ ಈ ಒಂದು ಬೈಕಲ್ಲಿ ನಮಗೆ 373cc ಒಂದು ಎಂಜಿನ್ ನಮಗೆ ಸಿಗ್ತಾ ಇದೆ. ಆ್ಯಂಡ್ ಅದರ ಪವರ್ ಬಗ್ಗೆ ಮಾತಾಡಬೇಕಾದ್ರೆ 43 PS ಪವರ್. ಸೊ ಲಾಸ್ಟ್ ಪಲ್ಸಲ್ಲಿ ನಮಗೆ 40 PS ಇತ್ತು, ಇದರಲ್ಲಿ ನಮಗೆ 43 PS ಮಾಡಿದ್ದಾರೆ. ಆ್ಯಂಡ್ ಟಾರ್ಕ್ ಬಗ್ಗೆ ಮಾತಾಡಬೇಕಾದ್ರೆ 35 Nm ಟಾರ್ಕ್ ಕೂಡ ನಮಗೆ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹಿಂದ್ಗಡೆ ಸಸ್ಪೆನ್ಷನ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಮೋನೋಶಾಕ್ ಸಸ್ಪೆನ್ಷನ್ ನಮಗೆ ಇದರಲ್ಲಿ ಸಿಗುತ್ತೆ. ಆ್ಯಂಡ್ ಕಲರ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಅಟ್ರಾಕ್ಟಿವ್ ಆಗಿರುವಂಥ ಒಂದು ಕಲರ್ ಅಂತಲೇ ಹೇಳ್ಬೋದು. ಸೊ ರಿಯರ್ ಟೈರ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಇದರಲ್ಲಿ ಇಲ್ಲೂ ಕೂಡ 17 ಇಂಚಿನ ಟೈರ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ರೇಡಿಯಲ್ನ W ರೇಟೆಡ್ ಟೈರ್ ನಮಗೆ ಇದರಲ್ಲಿ ಸಿಗುತ್ತೆ. ಈ ಒಂದು ಬೈಕ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡಿದರೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿರುವಂಥ ಒಂದು ಕ್ಲಸ್ಟರ್ ಅಂತ ಹೇಳ್ಬೋದು. ನಾವು ಎಷ್ಟೇ ಬಿಸಿಲಿದ್ರೂ ಕೂಡ ಈ ಒಂದು ಲೇಟೆಸ್ಟ್ ಏನಿದೆ ತುಂಬ ನೀಟಾಗಿ ಕಾಣಿಸುತ್ತೆ. ಇದು ನಮಗೆ ಆ್ಯಕ್ಚುಲಿ ಮಲ್ಟಿ ಇನ್ಫೋ ಡಿಸ್ಪ್ಲೇ ಅಂತ ಹೇಳ್ತಾರೆ. ಸೊ ಇಲ್ಲಿ ನಮಗೆ ಬೈಕ್ನ ಸ್ಪೀಡೋಮೀಟರ್ ಆಗಿರ್ಬೋದು, ಓಡೋಮೀಟರ್ ಆಗಿರ್ಬೋದು, ಟ್ರಿಪ್ಪಲ್ಲಿ ನಮಗೆ ಇಲ್ಲಿ ಸಿಕ್ಕಿದ್ರೆ ಇದರಲ್ಲಿ ನಮಗೆ ಒಂದಷ್ಟು ಇಂಜಿನ್ ವಿಷಯಗಳು ಅಥವಾ ಟ್ರಾಕ್ಷನ್ ಕಂಟ್ರೋಲ್ ಆಗಿರ್ಬೋದು, ಅಥವಾ ನಮಗೆ ವೆಹಿಕಲ್ ಇನ್ಫೋ ಆಗಿರ್ಬೋದು, ಸೆಟ್ಟಿಂಗ್ಸ್ ಆಗಿರ್ಬೋದು, ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲನೂ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಇದರಲ್ಲಿ ನಮಗೆ ಬ್ಲೂಟೂತ್ ಕೂಡ ಸಿಗ್ತಾ ಇದೆ. ಸೊ ಅದನ್ನ ಆಪ್ರೇಟ್ ಮಾಡುವಂಥ ಒಂದು ಏನು ಹೇಳಿ ಒಂದು ಡಿಸ್ಪ್ಲೇ ಇದು ಅಂತ ಹೇಳ್ಬೋದು. ಒಂದು ಆಪ್ರೇಟ್ ಮಾಡೋಕ್ಕೆ ನಮಗೆ ಇಲ್ಲಿ ಟಾಗಲ್ ಕೀ ಸಿಗ್ತಾ ಇದೆ. ಸೊ ಸ್ವಿಚಸ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ನೀಟಾಗಿರುವಂತಹ ಒಂದು ಪ್ರೀಮಿಯಂ ಕ್ವಾಲಿಟಿ ಅಂತ ನಮಗೆ ಫೀಲ್ ಆಗುತ್ತೆ. ಒಂದು ಒಳ್ಳೆ ಸ್ಟ್ರಾಂಗ್ ಆಗಿರುವಂಥ ಒಂದು ರೇರ್ ವ್ಯೂ ಮಿರರ್ನ ಕೊಟ್ಟಿದ್ದಾರೆ. ಆ್ಯಂಡ್ ಟೋಟಲಿ ಹೇಳಬೇಕು ಅಂದರೆ ಈ ಒಂದು ಬೈಕ್ನ ಪ್ರೈಸಿಗೆ ಒಂದು ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳ್ಬೋದು. ಸೊ ಈ ಒಂದು ಬೈಕ್ನ ಪ್ರೈಸ್ ಬಗ್ಗೆ ಮಾತಾಡಿದರೆ ನಮಗೆ ಎಕ್ಸ್ ಶೋರೂಮಲ್ಲಿ 1.92 lakhsಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಲಾಸ್ಟ್ ಪಲ್ಸರಿಗೆ ಕಂಪೇರ್ ಮಾಡಿದ್ರೆ ಒಂದು 5-6 ಸಾವಿರ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಈ ಒಂದು ಪಲ್ಸರ್ನ POV ವಿಡಿಯೋ ಇದು. ಆ್ಯಂಡ್ ಇದರ ನಾನು ಆವಾಗಲೇ ಹೇಳಿದ್ದೀನಿ, ಡೀಟೇಲ್ ಆಗಿರುವಂಥ ವಿಡಿಯೋ ಬೇಕಾದರೆ ಖಂಡಿತ ನಮ್ಮ ಚಾನಲ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋ ಮತ್ತೆ ಸಿಗೋಣ. ಇಟ್ಸ್ ಮೈ ಅಭಿಷೇಕ್ ಮಂದಾಸ್, ಸೈನಿಂಗ್ ಆಫ್.